ನಟರಾಜ್ ಗೌಡ್ರೆ, ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಲಿಸ್ಟ್ ಒಂದು ಸ್ವಲ್ಪ ಓದ್ಬಿಡ್ತೀನಿ ಸಹನೆಯಲ್ಲಿ. UAE ಪ್ರೆಸಿಡೆಂಟ್ ಜೊತೆಯಲ್ಲಿ, ಕತಾರ್ನ ಅಮೀರ್ ಜೊತೆಯಲ್ಲಿ, ಸೌದಿಯ ಕ್ರೌನ್ ಪ್ರಿನ್ಸ್ ಜೊತೆಯಲ್ಲಿ, ಹಾಗೆ ಬಹ್ರೇನ್ ನ ಕಿಂಗ್ ಜೊತೆಯಲ್ಲಿ, ಓಮನ್ ನ ಸುಲ್ತಾನ್ ಜೊತೆಯಲ್ಲಿ, ಜೋರ್ಡಾದ ಕಿಂಗ್ ಜೊತೆಯಲ್ಲಿ, ಇಸ್ರೇಲ್ ನ ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ ಒಟ್ಟು 8 ದೇಶಗಳ ಹೆಡ್ಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಭಾರತೀಯರ ಸುರಕ್ಷತೆಯನ್ನ ಅವ್ರ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲಾ ಕಡೆಯಿಂದ ಕೂಡ ಸಕಾರಾತ್ಮಕ ಸ್ಪಂದನೆ ಬಂದಿದೆ ಅಂತ ಇದನ್ನ ಹೇಳಿದವರು ಯಾರು? ವಿದೇಶಾಂಗ ಸಚಿವರು ಆನ್ ದ ಫ್ಲೋರ್. ಕರೆಕ್ಟ್. ಹೇಳಿದ ಮೇಲೂ ಕೂಡ ಇನ್ನೇನು ಉತ್ತರವನ್ನ ಬಯಸ್ತಾ ಇದೆ? ವೆರಿ ಫ್ಯಾಂಟಾಸ್ಟಿಕ್. ನೋಡಿ, ಭಾಗಶಃ ಮೋದಿಯವರು ಮಾಡಬೇಕಾದ 10 ಕೆಲಸಗಳಲ್ಲಿ ಒಂದು ಕೆಲಸ ಮಾಡಿದ್ದಾರೆ. ನೀವು ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀರಿ. ಅವ್ರ ಜವಾಬ್ದಾರಿ ಅದು ಒಂದೇ ಒಂದು ಕೆಲಸ ಮಾಡಿದ್ದಾರೆ, ಇನ್ನು 9 ಕೆಲಸಗಳು ಮಾಡಿಲ್ಲ. ಇನ್ನು 9 ಕೆಲಸಗಳು ಏನು ಮಾಡಿಲ್ಲ ಅಂದ್ರೆ, ಒಂದು, ಯಾವ ರೀತಿಯಾಗಿ ಅವರು UAE ಮೇಲೆ ಅಥವಾ ಸೌದಿ ಮೇಲೆ, ಬೆಹ್ರಾನ್ ಮೇಲೆ ಅಟ್ಯಾಕ್ ಆಗಿದ್ದನ್ನ ಕಂಡಮ್ ಮಾಡೋದು, ಆ ರೀತಿ ಇರಾನ್ ಮೇಲೆ ಆಗಿದ್ದ ಅಟ್ಯಾಕ್ ಅನ್ನ ಕಂಡಮ್ ಮಾಡಬೇಕಾಗಿತ್ತು. ನಂಬರ್ 1. ನಂಬರ್ 2, ಟ್ರಂಪ್ ನಿಮಗೆ 30 ದಿನಗಳ ಕಾಲ ನಾನು ಮೀಸಲಾತಿಯನ್ನ ಏನೋ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅದನ್ನ ಖಂಡಿಸಿ ಆಗಿದೆ ಸರ್ ಭಾರತ ಸರ್ಕಾರ. ಈಗ ಆಲ್ರೆಡಿ ಇರಾನ್ ಭಾರತ ಸರ್ಕಾರ ಖಂಡನೆಯನ್ನ ಮಾಡಿದೆಯಲ್ಲ? ಎಸ್ ಆರ್ ನೋ ಅಷ್ಟೇ ನನಗೆ ಉತ್ತರ ಬೇಕು. ನಮ್ಮ ವೀಕ್ಷಕರಿಗೆ ಕರೆಕ್ಟ್ ಇನ್ಫಾರ್ಮೇಶನ್ ಹೋಗಬೇಕು ಅನ್ನೋ ಕಾರಣಕ್ಕೆ ಚಿತ್ತಲ ಸರ್, ಇರಾನ್ ಖೊಮೇನಿಯ ಹತ್ಯೆಯನ್ನ ಭಾರತ ಸರ್ಕಾರ ಖಂಡಿಸಿದೆಯಾ? ಎಸ್ ಆರ್ ನೋ ಅಷ್ಟೇ ಬೇಕು ಸರ್. ವಿಲ್ ಕಮ್ ಬ್ಯಾಕ್ ಟು ಯು. ಅಜೆಂಡಾ ಸೆಟ್ ಮಾಡ್ಲಿಕ್ಕೆ ಏನ್ ಬೇಕಾದ್ದು ಮಾಡಬಹುದು, ಆದ್ರೆ ಭಾರತ ಸರ್ಕಾರದ ನಿಲುವು ಸ್ಪಷ್ಟವಾಗಿದೆ. ಯಾವ ಸಾವೇ ಆ ಸಾವನ್ನ ಭಾರತ ಸರ್ಕಾರ ಖಂಡಿಸಿದೆ. ಅವರು ಅವ್ರಿಗೂ ಕೂಡ ಖಂಡಿಸಿದೆ. ಅದೇ ತರ ಇರಾನ್ ನಲ್ಲಿ ಏನು ಭಾರತ ಸಾವಾಗಿದೆ ಅದನ್ನು ಕೂಡ ಭಾರತ ಖಂಡಿಸಿದೆ. ಅಜೆಂಡಾ ಸೆಟ್ ಮಾಡ್ಲಿಕ್ಕೆ ಆಗಲ್ರಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಟರಾಜ್ ಗೌಡ್ರ ಸಮಯ ಅವ್ರು ಮಾತಾಡ್ತಿರ್ಬೇಕಾದ್ರೆ ನೀವು ಮಾತಾಡಿದ್ರೆ ಪಾರ್ಲಿಮೆಂಟ್ ಅಲ್ಲೂ ಮಾತಾಡಕ್ ಬಿಡ್ಲಿಲ್ಲ, ಡಿಬೇಟ್ ನಲ್ಲೂ ಮಾತಾಡಕ್ ಬಿಡ್ಲಿಲ್ಲ ಅಂತ ಒಂದು ಸಂತಾಪವನ್ನು ಸೂಚಿಸಿದ್ರು ಕೇಂದ್ರ ಸರ್ಕಾರ. 6 ದಿನಗಳ ನಂತರ ಎಲ್ಲರೂ ಯಾವಾಗ ಬ್ಯಾಕ್ಲಾಶ್ ಬರ್ತಾ ಇದೆ, ಎಲ್ಲರೂ ಹೇಳ್ತಾ ಇದ್ರು ನಿಮಗೆ ನೀವು ಸರಿ ಮಾಡ್ತಾರ ಸರಿ ಇಲ್ಲ ಎಂದು ಅಲಿಪ್ತ ನೀತಿಯಿಂದ ನೀವು ದೂರ ಹೋಗ್ತಾ ಇದ್ದೀರಾ, ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅಂದ ಮೇಲೆ 6 ದಿನಗಳ ನಂತರ ಒಂದ್ ನಿಮಿಷ ಮೋಹನ್ ಅವರೇ, ನೀವು ಚೇರ್ ಲೀಡರ್ ತರ ಆಡ್ಬೇಡಿ, ಚೇರ್ ಲೀಡರ್ ತರ ಆಡ್ಬೇಡಿ. ಸೂಪರ್ ಆಗಿದೆ. ನಾನು ಕೇಂದ್ರ ಸರ್ಕಾರದ ಚೇರ್ ಲೀಡರ್ಗಳ ತರ ಯಾರು ಆಡಬಾರದು. ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಇರ್ತಕ್ಕಂತಹ ದುಸ್ತರದಲ್ಲಿ ಯಾರೇ ಇರ್ಲಿ, ಇವತ್ತು ಭಾರತ ಸರ್ಕಾರವನ್ನ ಪ್ರಶ್ನೆ ಮಾಡದೆ ಯಾರ್ಯಾರು ಹೊಗಳ ಭಟ್ಟರ ಭಾರತ ಸರ್ಕಾರವನ್ನು ಪ್ರಶ್ನೆ ಮಾಡದೆ ಬಿಜೆಪಿ ಪಕ್ಷದ ಪ್ರಶ್ನೆ ಮಾಡಬೇಕಾರದು ಭಾರತ ಸರ್ಕಾರ ಇರ್ತಕ್ಕಂಥ ಪಾರ್ಲಿಮೆಂಟ್ ಇರ್ತಕ್ಕಂಥ ಚರ್ಚೆ ಮಾಡ್ಲಿಕ್ಕೆ, ಸಂವಾದ ಮಾಡ್ಲಿಕ್ಕೆ, ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ. ಪಲಾಯನ ಮಾಡೋ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಿದಂತಹ ಏನ್ ಗಂಡ್ಸು ಅಂತ ಹೆತ್ತು ನಿಮ್ಮವ್ವ ಮರ್ಕಾಕ್ಬಿಟ್ಲು ಅವೇಗ್ ನನ್ ಮಗನೇ. ಭಾರತೀಯರು ಸ್ವಾಭಿಮಾನ ಮುಖಾಂತರ ಜನಸಾಮಾನ್ಯರಲ್ಲಿ ಇವತ್ತು ಬಿಜೆಪಿಯನ್ನು ವಹಿಸಿಕೊಂಡು ಬರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಲಿ ಇವತ್ತು ಭಾರತಕ್ಕೆ ಮಾಡುವ ಒಂದು ಒಳ್ಳೆಯ ಕೆಲಸ ಅಲ್ಲ ಅದು. ಇವತ್ತು ಬಿಜೆಪಿಯನ್ನ ಮತ್ತೆ ಮೋದಿಯನ್ನ ರಕ್ಷಣೆ ಮಾಡಕ್ಕೋಸ್ಕರ, ರಕ್ಷಣೆ ಮಾಡಕ್ಕೋಸ್ಕರ ಯಾರೇ ಮಾಡ್ತಾ ಇದ್ರು ಕೂಡ, ನೀವು ರಾಹುಲ್ ಗಾಂಧಿ ಅವರ ಪ್ರಶ್ನೆ ಮಾಡಿದ್ರಿ, ಮೋದಿ ಅವರ ಒಂದೇ ಒಂದು ಪ್ರಶ್ನೆ ಮಾಡಿಲ್ಲ. ಮೋದಿ ಅವರಿಗೆ ನಿಮ್ಮ ನೈತಿಕತೆ ಇದ್ರೆ ಇವತ್ತು ಪ್ರಶ್ನೋತ್ತರಕ್ಕೆ ಅವಕಾಶ ಕೊಡಿ, ಸಂವಾದಕ್ಕೆ ಅವಕಾಶ ಕೊಡಿ, ಚರ್ಚೆಗೆ ಅವಕಾಶ ಕೊಡಿ, ಒಂದು ಭಾಗಿಯಾಗಿ ಅಂತ ಹೇಳ್ಬೇಕು ಮೋದಿಗೆ. We have to question the Prime Minister of India. We have to question the government. They must answer. They must
show ನೀವು ಎಲ್ರೂ ಕೂಡ responsibility. ಅದನ್ನೇ They ಮಾಡ್ತಾ must ಇರೋದು. show accountability. ಎಲ್ರೂ ಮಾಡ್ತಾ They are ಇರೋದು running away from the parliament. ನೀವು ಕೂಡ The government of India is running away from the parliament. And the supporter of government, the supporter of Modi are chanting. ನೀವು ರಾಹುಲ್ ಗಾಂಧಿ ಅವ್ರದೇ ಮಾತು ನಾನು ಹೇಳ್ತೀನಿ ನಾನು ಸರ್, ರಾಹುಲ್ ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರು ಇವತ್ತು ಹೇಳಿದ್ದೇನು, ಒಳಗ್ ಬಂದು ಚರ್ಚೆ ಮಾಡಿಬಿಟ್ರೆ ಮೋದಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಕಾಂಪ್ರಮೈಸ್ ಮಾಡಿದ್ದಾರೆ ಅನ್ನೋ ವಿಚಾರ ಚರ್ಚೆಗೆ ಬಂದ್ಬಿಡುತ್ತೆ. ಇದು ಮೋದಿ ಅವರಿಗೆ ಉತ್ತರ ಕೊಡೋ ಕಷ್ಟ ಆಗುವಂತಹ ಪ್ರಶ್ನೆ, ಹಾಗಾಗಿನೇ ಚರ್ಚೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರ ಮಾತು ಸರ್ ಇದು. ರಾಹುಲ್ ಗಾಂಧಿ ಅವರ ನಾಟಕಕ್ಕೆ ಮತ್ತು ಡ್ರಾಮಾಗೆ ಸದನ ಇಲ್ಲ. ಮೋದಿ ಅವ್ರಿಗೆ ಉತ್ತರ ಕೊಡಕ್ಕೆ ಸದನ ಇಲ್ಲ. ರಾಹುಲ್ ಸದನ ಗಾಂಧಿ ಅವರು ಸರಿಯಾಗಿದ್ದಾರೆ. ಸದನ ಇರ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಚರ್ಚೆ ಮಾಡಕ್ಕೆ, ಭಾರತೀಯ ಓಡೋಕಲ್ಲ. ವಿಚಾರಗಳನ್ನ 140 ಕೋಟಿ ಭಾರತೀಯರ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ. ಹಾಗೇನೇನೆ ಏನು ಅಂತ ಹೇಳಿದ್ರೆ, ನೀವು ವಿಚಾರಗಳನ್ನ ತೆಗೆದುಕೊಂಡ್ ಬಂದಾಗ ತುಂಬಾ ಗಂಭೀರವಾದಂತ ಆರೋಪಗಳನ್ನ ಮಾಡಿಬಿಟ್ಟು ಒಟ್ಟೋಗ್ತೀರಾ. ಉತ್ತರ ಕೊಡೋದಕ್ಕೆ ತಾವು ಕೇಳಿಸ್ಕೊಳ್ಳಲ್ಲ. ಹೇ, ಇದು ಒಂದು ರಾಜನೀತಿನ ಇದು ನೀವು ಯಾವುದು ಈಗಿಂದ ಅಲ್ಲ, ನೀವು ಕಳೆದ 10 ವರ್ಷಗಳಿಂದ ಇದಕ್ಕೆ ಬಂದು ಚರ್ಚೆ ಮಾಡಿ. ಒಂದ್ ನಿಮಿಷ ಅಲ್ಲ, ಇದು ಚರ್ಚೆ ಮಾಡಕ್ಕೆ ಆಯ್ತಲ್ಲ, ನೀನ್ ಮಾತಾಡ್ದಲ್ಲ, ನೀವು ಒಂದ್ ನಿಮಿಷ ಮಾತಾಡೋದು ಕೇಳಿಸ್ಕೊಳ್ಳೋಣ. ಡ್ರಾಮಾ ಯಾರು ಗೊತ್ತಾಗಿದೆ. ನೋ ಕಾನ್ಫಿಡೆನ್ಸ್ ಮೋಷನ್ ತಂದಿರ್ತಕ್ಕಂಥ ಸ್ಪೀಕರ್ ಮೇಲೆ ಆಯ್ತು, ನೋ ಕಾನ್ಫಿಡೆನ್ಸ್ ಮೋಷನ್ ವಿತ್ಡ್ರಾ ಮಾಡ್ಕೊಂಡ್ಬಿಡಿ, ಇದಕ್ಕೆ ಚರ್ಚೆ ಮಾಡೋಣ. ಅದಕ್ಕಿಂತ ಗಂಭೀರವಾದ ಚರ್ಚೆ ಬಂದಿದೆಯಲ್ಲ, ಇದನ್ನು ಮಾಡೋಣ, ಅದು ಮಾಡೋಣ. ಚರ್ಚೆ ಮಾಡಿ first. ಇರ್ರಿ ಒಂದ್ ನಿಮಿಷ, First ಚರ್ಚೆ ಮಾಡಿ. ಧೈರ್ಯ ತೋರಿಸ್ಬೇಕು ಮೋದಿ ಅವರು. ಸೋತು ಸುಣ್ಣಾಗಿದ್ರೆ ಇರ್ರಿ, ಚುನಾವಣೆಗೆ ಬಿಡ್ರಿ. ಚುನಾವಣೆ ಮಾತಾಡ್ರಿ ಇವತ್ತು. ನೈತಿಕವಾಗಿ ಸೋತಿದ್ದೀರಾ. 140 ಕೋಟಿ ಜನಗಳಿಗೆ ಆಗ್ತಿರ್ತಕ್ಕಂಥ ಹೊಣೆ ಇವತ್ತು ನಾವು ಬದ್ಧತೆ ತೋರಿಸ್ತೀವಿ. ಮಾತಾಡಬೇಕು ಅಂದ್ರೆ ಮಾತಾಡ್ಕೊಳ್ಳಿಪ್ಪ. ನಾನೇನು ಪರ್ಸನಲ್ ಇಂಟರ್ವ್ಯೂ ಬಂದ್ರೆ ಡಿಬೇಟ್ ಬಂದಿದ್ದೀನಿ, ಕೇಳಿಸ್ಕೊಳ್ಳಿ. ಚರ್ಚೆ ಮಾಡಿ. ಕೇಳಿಸ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಆಗಂತ ಹೇಳಿ ಯಾವುದೇ ಟಿವಿ ಡಿಬೇಟ್ಗಳಲ್ಲಿ ಬಂದಾಗ ಯಾರೇ ಆಗ್ಲಿ ಕಾಂಗ್ರೆಸ್ನ ವಕ್ತಾರರು ಪಾಪ ಆರ್ಮಿ ಆಫೀಸರ್ಸ್ ಪಾಪ ಎಷ್ಟೋ ವರ್ಷಗಳ ಸೇವೆ ಮಾಡಿ ನೀವು ಅವ್ರು ಬಿಡಿ, ನೀವು ಬನ್ನಿ, ನಿಮ್ಮ ಪರವಾಗಿ ಮಾತಾಡಿ, ನಿಮ್ಗೆ ಖುಷಿ ಆಗ್ತದೆ ನಿಮ್ಗೆ. ನೋಡ್ರಿ ನಾನು ಕೇಳಿ ನಾವು ಗಾಂಧಿ ಈ ದೇಶಕ್ಕೆ ಪ್ರಾಣ ಕೊಟ್ಟವರು, ಇಂದಿರಾ ಗಾಂಧಿ ದೇಶಕ್ಕೆ ಪ್ರಾಣ ಕೊಟ್ಟವರು, ರಾಜೀವ್ ಗಾಂಧಿ ದೇಶಕ್ಕೆ ಪ್ರಾಣ ಕೊಟ್ಟವರು. ಅದೇ ತ್ಯಾಗ, ಅದೇ ಬಲಿದಾನ ನೀವು ರಾಹುಲ್ ಗಾಂಧಿ ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ. ಅಶೋಕ್ ಗೌಡ್ರೆ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿರಿ. ಮೋದಿ ಕಾಂಪ್ರಮೈಸ್ ಆಗಿದ್ದಾರೆ, ಮೋದಿ ಅವರನ್ನ ಬ್ಲಾಕ್ ಮೇಲ್ ಮಾಡ್ಲಾಗ್ತಾ ಇದೆ ಟ್ರಂಪ್ ಆದಿಯಾಗಿ ಜಾಗತಿಕ ನಾಯಕರು. ಇದನ್ನ ಉತ್ತರ ಕೊಡ್ಲಿಕ್ಕೆ ಮೋದಿ ಅವರ ಬಳಿ ಉತ್ತರ ಇಲ್ಲ, ಹಾಗಾಗೇನೆ ಚರ್ಚೆಗೆ ಅವಕಾಶ ಕೊಡ್ತಿಲ್ಲ. ಇದಕ್ಕೆ ಉತ್ತರ ಕೊಡಿ ಸರ್. ವಿರೋಧ ಪಕ್ಷದ ಆರೋಪ ಇದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೋದಿಯ ನಾಯಕತ್ವ ಇದೆಯಲ್ಲ, ಯಾರ ಮುಂದೆನೂ ಕಾಂಪ್ರಮೈಸ್ ಆಗ್ತಿರ್ತಕ್ಕಂಥ ನಾಯಕತ್ವ. ಅದು ಜಾಗತಿಕ ಲೀಡರ್ಸ್ ಆಗ್ಲಿ ಅಥವಾ ನಮ್ಮ ದೇಶದಲ್ಲಿ ಯಾರೇ ಆಗ್ಲಿ, ಯಾವ ರೀತಿ ನಮ್ ಜೊತೆನೆ ಮಾತಾಡಿದ್ದಾರೆ, ನನ್ನ ಜೊತೆನೆ ಮಾತಾಡಿದ್ದಾರೆ, ಯಾವ ರೀತಿ ಮಾತನ್ನು ಕೇಳಿಸ್ಕೊಳ್ತಾರೆ, ಅವರ ಡಿಸಿಷನ್ ಅವ್ರು ಖಂಡಿತವಾಗ್ಲೂ ತೆಗೆದುಕೊಳ್ತಾರೆ. ಅವರ ವಿಚಾರ ಇಷ್ಟೇನೆ. ನೀವು ಏನು ಇಲ್ಲ ಸಲ್ಲದ ಆರೋಪಗಳು, ಏನ್ ಎಪ್ಸ್ಟೈನ್ ಫೈಲ್ಸ್, ಅದು ಇದು ಇದೆಲ್ಲ ಮಾತಾಡ್ತಿರಲ್ಲ, ಫ್ಯಾಕ್ಟ್ಸ್ ಕೊಡಿ. ನೀವು ಹೇಳಿದ್ರಲ್ಲಪ್ಪ ರಾಹುಲ್ ಗಾಂಧಿ ಅವರೇ, ನೀವು ಭಾರತಕ್ಕೆ ಏನೋ ನಷ್ಟ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತ, ನನಗೊಂದು 10 ಪಾಯಿಂಟ್ ಕೊಡಿಪ್ಪ, ಯಾವ ರೀತಿ ನಷ್ಟ ಆಗ್ತದೆ ಅಂತ ಹೇಳಿ. ಇವಾಗ ನೀವೇ ಮಾಡಿಬಿಟ್ಟು ಹೇಳಿ. 10 ಪಾಯಿಂಟ್ ಕೊಡಲ್ಲ, ಸುಮ್ಮನೆ ಆಪಾದನೆ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್. ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು, ಒಪ್ಪೋ ವಿಚಾರವೇ. ಒಂದು 3 ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್. SIR ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಆಯ್ತು, 16 ರಿಂದ 18 ಗಂಟೆಗಳ ಕಾಲ ಚರ್ಚೆ ಆಯ್ತು. ಯಾವಾಗ ಸರ್ಕಾರ ಉತ್ತರ ಕೊಡಬೇಕಾಗಿತ್ತು, ವಿರೋಧ ಪಕ್ಷ ಯು ಚೂಸ್ ಟು ವಾಕ್ ಔಟ್. ಅದರ ಜೊತೆಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆ ಬಗ್ಗೆ ನೀವು ಕೇಳ್ತಾ ಇದ್ರಿ, ಚರ್ಚೆ ಆಯ್ತು 15ಕ್ಕೂ ಹೆಚ್ಚು ಗಂಟೆಗಳ ಕಾಲ. ಸರ್ಕಾರ ಉತ್ತರ ಕೊಡಬೇಕಾಗಿತ್ತು, ವಿರೋಧ ಪಕ್ಷ ವಾಕ್ಔಟ್. ವಕ್ಫ್ ಬಿಲ್ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ರಿ. 12 ತಾಸುಗಳ, ಸರ್ ಯು ಕ್ಯಾನ್ ಗೋ ಇನ್ ಕ್ರಾಸ್ ಚೆಕ್, ನನ್ನ ನಂಬರ್ಸ್ ತಪ್ಪಿದ್ರೆ 12 ಗಂಟೆಗಳ ಕಾಲ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ಮೇಲೆ ಸರ್ಕಾರ ಉತ್ತರ ಕೊಡೋ ಟೈಮಲ್ಲಿ ವಾಕ್ಔಟ್. ಅಂದ್ರೆ ನಾವು ಕೆಸರು ಎರಚ್ತೀವಿ, ಆದ್ರೆ ಅದಕ್ಕೆ ಉತ್ತರ ಕೊಡೋ ಸಂದರ್ಭದಲ್ಲಿ, ಸಫಾಯಿ ಮಾಡೋ ಸಂದರ್ಭದಲ್ಲಿ ನಾವು ಅದನ್ನ ನೋಡೋದಿಲ್ಲ. ಇದು ವಿರೋಧ ಪಕ್ಷದ ಚಾಳಿ ಆಗಿರುವಾಗ, ವಿರೋಧ ಪಕ್ಷದ ನಡೆ ಆಗಿರುವಾಗ ಚರ್ಚೆಗೆ ಅವಕಾಶ ಕೊಟ್ಟಿದ್ರು ಏನ್ ಮಾಡ್ತಿದ್ರಿ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ.